ದಲ್ಲಿ ಸಾಕಷ್ಟು ಜನರನ್ನ ಉದ್ದೇಶಿಸಿ ನೆರೆಸಿ ಇವತ್ತು ಸುಭಾಷ್ ಪಾಂಡ್ರೆ ಅವರು ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನೇ ಆಚರಣೆ ಮಾಡ್ತಾರ. ಈ ವರ್ಷ ಅಷ್ಟೇ ಅಲ್ಲ, ಪ್ರತಿ ವರ್ಷನೂ ಆಚರಣೆ ಮಾಡ್ತಾರ ಅವರು. ಅದರಂತೆ ಈ ವರ್ಷ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಇನ್ನೂ ಮಾಡೋರು ಇದ್ರು ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಮಸ್ಯೆಗಳು ಏನು ತಮಗೆ ಗೊತ್ತದ. ಈಗಾಗಲೇ ಒಂದ್ ಸ್ವಲ್ಪ ಜಾಗ ಉಳಿಯುವ ಸಮಸ್ಯೆ, ಆ ಸಮಸ್ಯೆಗಳನ್ನ ಅತಿ ಶೀಘ್ರ ರೀತಿಯಿಂದ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾ, ಬಹುಶಃ ಇವತ್ತು ಸಂಗೊಳ್ಳಿ ರಾಯಣ್ಣನಂತ ಶಿವ ಗರ್ಜನೆಯನ್ನ ಮಾಡಿದಂತ ಹುಲಿ ಇನ್ನು ಯಾರು ಹುಟ್ಟುದು ಬಹಳ ಕಠಿಣ ಐತಿ. ಯಾವ ಸಾಮ್ರಾಜ್ಯಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಹತ್ತಿರುವಂತ ಸಾಮ್ರಾಜ್ಯದ ಅಧಿಕಾರಿಗಳು ಹಂಗಂದ್ರ ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಂಸ್ಥಾನದ ಒಂದು ಸ್ಥಾನದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಹ್ಯಾಂಗಪ್ಪ ಅಂದ್ರೆ ಹಿಡಿಬೇಕಂತ ಶತಪ್ರಯತ್ನ ಪಟ್ಟರೂ ಸಹಿತ ಸಿಗದೆ ಅವರಿಗೆ ಗೆರಿಲ್ಲಾ ಯುದ್ಧದ ಮುಖಾಂತರ ಇವತ್ತು ಅವರು ತನ್ನ ಕನಸನ್ನ ನನಸಾಗಿ ಮಾಡ್ಕೋತಿದ್ದ. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಕಳತನ ಮಾಡ್ತಾನ ಸುಮ್ಮನೆ ಬ್ರಿಟಿಷರು ಹಬ್ಸಿದ್ರು. ಯಾಕೆ ಹಬ್ಸಿದ್ರು ಅಂದ್ರೆ ಅವರು ಲೂಟಿ ಮಾಡ್ತಿದ್ದ ಇಲ್ಲ ನಂಗಿಲ್ಲ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರ ಎಲ್ಲರ ದುಡ್ಡು ಎಲ್ಲರ ಟ್ರೆಜರಿ ಗಿಜ್ರಿ ಹೊಂಟಿತ್ತಂದ್ರೆ ಅದನ್ನ ಹೊಡೆದು ಅವರನ್ನ ಓಡಿಸಿ ನಮ್ಮ ಕ್ರಾಂತಿಕಾರಿ ಜನರಿಗೆ ದುಡ್ಡು ಕೊಡ್ತಿದ್ದ. ಯಾಕೆ ಕೊಡ್ಬೇಕಲ್ಲ, ಮತ್ತೆ ಅವ್ರ ಮನೆಯನ್ನು ನಡಿಬೇಕು, ಅವರು ಬದುಕಬೇಕು, ಎಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಹೊತ್ತಿಸಿದಂತ ಪ್ರಥಮ ವ್ಯಕ್ತಿ ಯಾರಿದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಈಗ ಸಮಸ್ಯೆ ಏನಿದೆ ಹೇಳಿದಾರೆ ಸುಭಾಷ್ ಪಾಟ್ರಿ ಅವರು, ಸಮಸ್ಯೆ ತಾವು ಯಾವ ರೀತಿ ಬಗೆಹರಿಸ್ತೀರಿ ಸರ್? ಬಗೆಹರಿಸ್ಲಾಕೇನು ನಾವು ಹೇಳ್ತೀನಿ, ಇಲ್ಲ ಟ್ರಾನ್ಸ್ಫರ್ ಮಾಡಿ, ಇಲ್ಲಾಂದ್ರೆ ಡಿಸ್ಮಿಸ್ ಮಾಡ್ಲಾಕ ಹೇಳ್ತೀನಿ ಕಡೆಗೆ. ಅಲ್ಲೇನು ಸಮಸ್ಯೆ ಅನ್ನೋದು ಪ್ರಶ್ನೆನೇ ಇರಂಗಿಲ್ಲ. ಹೌದು, ಅದು ಸರ್ಕಾರಿ ಜಾಗದ, ಹೌದು, ಇಲ್ಲ ನಂಗಿಲ್ಲ. ಆದ್ರೆ ಅವ್ರು ಮೊದಲದಾರ, ಮತ್ತೊಬ್ರು ಬಂದು ಯಾರೋ ಬಂದು ಏನೂ ಅಲ್ಲಿ ಜಗಾನೇ ಇಲ್ಲ, ಅವರು ನಮ್ಮ ಮನಿನೇ ಅದ ಅಂತ ಹೇಳಿ ಮನಿನೂ ಇಲ್ಲ ಜಗಾನೂ ಇಲ್ಲ, ಆದ್ರೆ ನಾವು ಇಲ್ಲೇ ವಾಸ್ತವ್ಯ ಇರ್ತೀವಿ ಅಂತ ಹೇಳಿ ಹೇಳ್ತಾರ. ಅದು ತಪ್ಪು. ಅವ್ರ ಉದ್ದೇಶ ಏನದ, ಯಾರಾದ್ರೂ ಬಂದು ಇಲ್ಲಿ ಜಾಗ ತಗೊಂಡ್ರೆ ನಾವು ಕೊಡಂಗಿಲ್ಲ ಅಂತ ಅವ್ರ ಉದ್ದೇಶ ಅದ. ಆ ಸಮಾಜದ ಏಳಿಗೆಗಾಗಿ ಅವ್ರು ಪ್ರಯತ್ನ ಮಾಡಾಕ್ತಾರೆ ಸಮಾಜಕ್ಕೆ. ಅದಕ್ಕಾಗಿ ಅವರು ಜಾಗ ಅಂತೂ ಕಂಪಲ್ಸರಿ ಯಾರೇ ಹೊರಗಿನವ್ರು ಬಂದು ಮೇಡಮ್ ತನ್ನ ತಲಾಟಿ ಮೇಡಮ್ ತಾನು ದುಡ್ಡು ತಿಂದು ಇವ್ರದ್ದು ಮನಿ ಅದ ತೇಲ್ಸಿದ್ರ ಅಥವಾ ಹಕ್ಕುಪತ್ರ ಕೊಟ್ರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಂಗಿಲ್ರಿ. ಯಾರಿದ್ರು ಅವ್ರವ್ರು ತ್ರಾಸ ಆಗುದೇ ಅಲ್ಲ. ಶಾಸಕರು ಅವ್ರು ತಲಾಟಿ ಮೇಡಮ್ ಮ್ಯಾಗ ಯೋಗ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನಾನು, ಯೋಗ್ಯ ಕ್ರಮ ಕೈಗೊಳ್ತೀನಿ. ಓಕೆ. ಇವತ್ತ ನಮ್ಮ ಸಂಗೊಳ್ಳಿರಾಯಣ್ಣಂದ ಜಯಂತಿಗೆ ಕಟಕಮಂಡ ಸಾಹೇಬರು ಬಂದಾರೆ. ಬಂದಾಗ ನಾವು ಒಂದು ಕ್ವಶನ್ ಮಾಡಿದೆವು. ನಮ್ದು ಸೋಲಾರ್ ಪ್ಲಾಂಟ್ ಜಾಗದ್ರಿ, ಅವ್ರು ಏನು ಹಾದಿ ನಮ್ಗೇನು ತೋರಿಸಿದ್ರ ಅಲ್ಲೇ ಕೈ ಮಾಡಿ ಅಲ್ಲಿಂದ ನಾವು ಈ ಕಡೆ ಇದ್ದೀವಿ. ಪದೇ ಪದೇ ತಹಸೀಲ್ದಾರ ಫೋನ್ ಹಚ್ಚೋದು ಕರೆಸೋದು, ಮತ್ತು ಬೀಟ್ ಪೊಲೀಸ್ನವ್ರಿಗೆ ಟಾರ್ಚರ್ ಕೊಟ್ಟು ಬೀಟ್ ಪೊಲೀಸ್ನು ನಮ್ಮ ಮ್ಯಾಗ ಕೇಸ್ ಮಾಡುವಂತ ಸಂದರ್ಭ ಬಂದೈತಿ. ಯಾಕೆ ಬಂದಿತ್ತಂದ್ರ ತುಡುಗ್ರು ಎಲ್ಲಿ ಅದಾರ ಅವ್ರು ಹಿಡ್ದಿಲ್ಲ, ನೇತಿದವ್ರು ಹಿಡ್ದಾರ. ನೇತಿದವ್ರು ಹೆಂಗ್ ಹಿಡ್ದಾರಪ್ಪ ಅಂದ್ರ, ನಾವು ನಮ್ಮ ಊರ ಸಂಬಂಧ ಹಕ್ಕನ್ನು ಉಳಿಸಲಾಕ ನಾವು ಬೇಡಿಕೆ ಇಟ್ಟೇವಿ. ಮತ್ತ ಬೆಂಗಳೂರ್ಗೂ ಹೋಗಿ ಬಂದೇವಿ. ಬೆಂಗಳೂರದಿಂದ ಬಂದ್ರು ಕೂಡ ಆ ಪೇಪರ್ಸ್ ಆಗಿ ಬಂದವು ನಮ್ಮ ಹತ್ರ. ಬಂದ್ರು ಅವರು ನಮ್ಗೆ ರೆಸ್ಪಾನ್ಸ್ ಕೊಡ್ಲಾಗ್ತಾ ಇರಲ್ಲ. ಮತ್ತ ಅಲ್ಲಿ ಒಂದು 10,000 ಜನ ಕೂಡಿಸ್ಬೇಕಂದಿದೀವಿ. ನಮ್ಮ ಕಟಕದೊಂಡ ಸಾಹೇಬರ ಸಂಬಂಧ ನಮ್ಮ ಸಂಬಂಧ ನಾವು ಅಲ್ಲಿ ದುಡಿಲಾಕ್ ಹೋಗ್ತೇವೆ. ನಮ್ಮ ಪಗಾರ ಬೇಕನ್ನೋ ಇಲ್ಲ ಅರೆ ಸರ್, ನಮ್ಮ ಪಗಾರ ಬೇಕೇನು ಬೇಡ, ನಿಮ್ಮ ಸಂಬಂಧ ನಾವು ದುಡಿದೇವು ಕಾಂಗ್ರೆಸ್ ಪಕ್ಷದೊಳಗ. ನೀವು ನಮ್ಮನ್ನ ಹಕ್ಕ ಬಿಟ್ಟು ಕೊಟ್ರ ಮುಂದಿನ ದಿನಮಾನದಾಗ ನಿಮ್ಮ ಜೋಡಿ ಇರ್ತೀವಿ. ಒಂದೇಳೆ ಬಿಟ್ಟು ಕೊಡ್ಲಿಲ್ಲ ಅಂದ್ರ 2028 ಒಳಗ ಈ ಜಾಗ ಇಂತ ಅಲ್ಲಿ ಅಂತರ ನಾವು ಏನೋ ಆಗ ಕೊಡಂಗಿಲ್ಲ. ನನ್ನ ಪ್ರಾಣ ಹೋದ್ರು ಅಷ್ಟೇ. ಇವ್ರು ಪೊಲೀಸರು ಬಂದು ಜೈಲಿಗೆ ಹಾಕ್ಲಿ, ನಾ ಹೋಗ್ಲಾಕ್ ತಯಾರಿದೇನ್ರಿ. ನನ್ನ ಊರು ಸಂಬಂಧ ಹೋಗ್ತೇನ್ರಿ. ನಂದು ವೈಯಕ್ತಿಕ ಅಷ್ಟೇ ಅಲ್ಲ, ನಾವು ಹೋಗ್ಲಾಕ್ ಗಟ್ಟಿದೀನಿ. ನನ್ನ ಜಾಗ ನಮಗ್ ಬಿಟ್ಟು ಕೊಡ್ಬೇಕು. ನನ್ನ ಜಾಗ ಅಂದ್ರೆ ಏನ್ರಿ ಸರ, ಗೋರ್ಮೆಂಟ್ ಮಾಡಿನಿ. ನಮ್ಮ ತಳೆ ಮಾಲೀಕರದು ಗೊತ್ತಿಲ್ಲಾರ್ದ ನೀವು ಪಟಕ್ಕನೆ ಹಿಂಗ್ ಕೇಸ್ ಬಂದದ ಹಂಗ್ ಕೇಸ್ ಬಂದದ ಅಂದ್ರೆ ಅದು ತಗೊಳ್ಳೋದು ನಿಮ್ಗೆ ಕೈಯ ಕಾನೂನು ಇಲ್ಲ. ನಮಗೇನ ನನ್ನ ಗುನ್ನಾಪುರ ಗ್ರಾಮದೊಳಗ ನಮ್ಮ ಹಿರಿಯರು ಎಲ್ಲಾರು ಏನ್ ಹೇಳ್ತಾರ ಅದನ್ನ ನಮ್ಗೆ ಬಿಟ್ಟು ಕೊಡ್ಬೇಕು. ಮತ್ತ ಆ ಸೋಲಾರ್ ಪ್ಲಾಂಟ್ ಕ್ಯಾನ್ಸಲ್ ಆಗಬೇಕು. ಮಾಡಿದ್ರ ಸರಿ, ಮಾಡ್ಲಿಕ್ಕಂದ್ರ ಸೋಮವಾರ ಮಂಗಳವಾರ
ಹೋಗಿ DC ಆಫೀಸ್ ಮುಂದೆ ಕುಂದ್ರುದು ಮಾತ್ರ ಖಂಡಿತ. ಎಷ್ಟು ಕುಟುಂಬದ ಜಾಗ ಇದೆ ಸರ್ ಇಲ್ಲಿ? ಇಲ್ಲಿ ಒಂದ್ 500 ಕುಟುಂಬದ ಜಾಗ ಐತ್ರಿ ಸರ್. 500 ಕುಟುಂಬದ ಜಾಗ ಅದ. ಮೇನ್ ಜಾಗ ಇದ್ದವ್ರಿಗೆ ಇಲ್ಲಿ ಜಾಗ ಕೊಡಕ್ ತಯಾರಿಲ್ರಿ ಅವ್ರು. ದುಡ್ಡು ಯಾರು ಕೊಡ್ತಾರ ಅವ್ರು ಹಿಂದ ಇದಾರ್ರಿ. ಗೋರ್ಮೆಂಟ್ ಹೆಂಗ ಯಾರ್ ಹತ್ತೈತಿ ಅದಾರ್ರಿ? ತಲಾಟಿ ಮೇಡಮ್ ಅಂತ ತಹಸೀಲ್ದಾರ್ನು ಇದ್ದಿರ್ಬೇಕ್ರಿ. ಅವ್ರು ಎಲ್ಲಿ ಲೊಕೇಶನ್ ಕೊಟ್ಟಿರ್ತಾರ ನಮ್ಮಂತವ್ರಿಗೆ ಅಮಾಕರಿಗೆ ಜೈಲಿಗೆ ಕಳಿಸ್ತಿರ್ತಾರ. ಯಾರ್ ಕಡೆ ದುಡ್ಡು ತಗೊಂಡಾರ? ತಲಾಟಿ ಮೇಡಮ್ ಯಾರ್ ಕಡೆ? ತಗೊಂಡಾರ ನಾ ಹೇಳ್ತೇನ್ರಿ, ಸಂದರ್ಭ ಬಂದಾಗ ನಾ ಹೇಳ್ತೇನ್ರಿ. ಅದು ಸಂದರ್ಭ ಬರಲ್ರಿ. ಯಾರ ಕಡೆ ತಗೊಂಡಾರ ಯಾರ ಕಡೆ ಇಲ್ಲ. ನನ್ನ ಕಡೆ ಆಡಿಯನ್ಸ್ ಅದಾವ ಒಟ್ಟು. ಮತ್ತ ನಾವು ಉತ್ತಾರಿಗಳನ್ನು ಪಾಲನೆ ಮಾಡೇನ್ರಿ. ಅವ್ರ ಹೆಸರೇನ್ರಿ ತಲಾಟಿ ಮೇಡಮ್? ಗೀತಾ ಮೇಡಮ್ ರೀ. ಗೀತಾ ಚವಾನ್ ಏನೋ ಐತ್ರಿ. ಗೀತಾ ಐತ್ರಿ. ಒಟ್ಟ ಅವ್ರ ಸಸ್ಪೆಂಡ್ ಮಾಡ್ಬೇಕು, ಇಲ್ಲಾಂದ್ರ ಅವ್ರಿಗೆ ಜೈಲಿಗ್ರಿ ಕಳಿಸ್ಬೇಕು. ನಮ್ಮ ಊರ್ ಹಕ್ಕದ ನಾವು ಅಡ್ಡ ಮಾಡ್ಲಾಕತ್ತಾಗ ನಮ್ಗ ತಡಿ ಅಂತ ಶಕ್ತಿ ನಿಮ್ ಬಲಿ ಐತಿ ಅಂದ್ರ ನಾವು ನಿಮ್ಗ್ ಬಿಡಂಗಿಲ್ಲ. ಈಗ ಶಾಸಕರು ಬಂದಿದ್ರಿ, ಏನಂದ್ರು ಸರ್? ಶಾಸಕರ್ ನಿಮ್ ಜಾಗ ನಾ ಬಿಟ್ಟು ಕೊಡ್ತೀನಿ, ಆ ಜಾಗ ನಿಮ್ಗೆ ಇರ್ತದ ಅಂತ ಹೇಳ್ಯಾರ ಅವ್ರು. ಇಟ್ಟೆ ಮುಗಿಸ್ ಬಿಡುದ್ರಿ. ನಿಮ್ಮ ಹೆಸರು? ಸುಭಾಷ್ ಪಾಂಡ್ರೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.